ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ನಾವು ಇವತ್ತು ತೋರಿಸ್ತಿರುವಂಥ ವಿಡಿಯೋ ಶಿವಮೊಗ್ಗದಲ್ಲಿರುವ ಜೋಳದಾಳಿನ ಸಣ್ಣ ಗ್ರಾಮದಲ್ಲಿ ಕುಕ್ಕಡೇಶ್ವರಿ ದೇವಸ್ಥಾನಕ್ಕೆ ನಾನು ಹೊರಟಿರುವಂಥ ವಿಡಿಯೋ ಇದು. ನೋಡಿ, ತುಂಬ ಸುಂದರವಾದ ದೃಶ್ಯನ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಗಾಡಿಗಳಲ್ಲಿ ಹೊರಟಿರುವಂಥ ದೃಶ್ಯ. ಹೋಗುವ ದಾರಿಯ ಮಧ್ಯದಲ್ಲಿ ಒಂದು ಸುಂದರವಾದ ಕಾಡಿನ ನಡುವೆ ನಾವು ಹೊರಟಿರುವಂತಹ ದೃಶ್ಯನ ನಿಮಗೆ ತೋರಿಸ್ತಾ ಇದ್ದೀನಿ. ವೀಕ್ಷಕರೇ, ಈ ದಾರಿಯ ಮಧ್ಯದಲ್ಲಿ ಒಂದು ಸುಂದರವಾದ ನದಿಯ ದೃಶ್ಯವನ್ನು ನೀವು ನೋಡ್ಬೋದು. ವೀಕ್ಷಕರೇ, ಬನ್ನಿ ಅಮ್ಮನವರ ದೇವಸ್ಥಾನದ ದರ್ಶನ ಮಾಡೋಣ. ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನಮಸ್ಕಾರ. ಕುಕ್ಕಡೇಶ್ವರ ಅಮ್ಮನವರ ದೇವಸ್ಥಾನ ಜೋಳದಾಳಿಗೆ ಬಂದಿದ್ದೀವಿ. ವೀಕ್ಷಕರೇ, ಅಮ್ಮನವರ ದರ್ಶನಕ್ಕೆ ಕ್ಯೂ ಅಲ್ಲಿ ಹೋಗಬೇಕು. ಇಲ್ಲಿ ನೀವು ಹೊರಗಡೆ ಇರುವಂಥ ಒಂದು ಸುಂದರವಾದ ಅಮ್ಮನವರ ದೇವಸ್ಥಾನದ ಮುಂಭಾಗದ ದೃಶ್ಯನ ನೀವು ನೋಡ್ತಾ ಇದ್ದೀರಾ. ನೋಡಿ, ಅಮ್ಮನವರ ಮುಂಭಾಗದ ಮಂಟಪ ಇದು. ಬನ್ನಿ, ಇದೆ ತಾಯಿಯ ದರ್ಶನವನ್ನು ಈಗ ನಾವು ಮಾಡೋಣ. ಎಷ್ಟು ಜನ ಇದ್ದಾರೆ ವೀಕ್ಷಕರೇ, ಇಲ್ಲಿ ತುಂಬ ಜನ ಇದ್ದಾರೆ. ಬನ್ನಿ, ಅವರ ಮಧ್ಯೆ ಸರದಿ ಸಾಲಿನಲ್ಲಿ ಹೋಗೋಣ. ನೋಡಿ, ಕುಕ್ಕಡೇಶ್ವರ ಅಮ್ಮನವರ ಒಂದು ಭವ್ಯವಾದ ಫೋಟೋ. ಅಮ್ಮನವರ ದರ್ಶನ ಮಾಡ್ಕೊಳ್ಳಿ ವೀಕ್ಷಕರೇ. ಮಹಾಲಕ್ಷ್ಮಿ ಶ್ರೀ ಕುಕ್ಕಡೇಶ್ವರ ಅಮ್ಮನವರ ದರ್ಶನ ನೋಡ್ತಾ ಹೋಗ್ತಾ ಇದ್ದರೆ ತುಂಬ ಒಂದು ಅದ್ಭುತವಾದ ಭಕ್ತಿ ಭಾವದ ಜೊತೆಗೆ ಆ ತಾಯಿಯ ದರ್ಶನವನ್ನು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಬನ್ನಿ, ಈ ಸುಂದರವಾದ ವಾತಾವರಣದ ಮುಂದಿನ ದೃಶ್ಯನ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೀವು ನೋಡ್ತಿರೋದು ಕುಕ್ಕಡೇಶ್ವರ ಅಮ್ಮನವರ ಭವ್ಯವಾದ ದರ್ಶನವನ್ನು ನೀವು ಮಾಡ್ತಾ ಇದ್ದೀರಾ. ನೋಡಿ ವೀಕ್ಷಕರೇ, ಸರ್ವ ಭಕ್ತಾದಿಗಳು ಉದೋ ಅಂತ ಅಮ್ಮನವರ ದರ್ಶನನ ಮಾಡ್ತಾ ಹೋಗ್ತಾರೆ ವೀಕ್ಷಕರೇ. ತದನಂತರ ನಾವು ನಮ್ಮ ಊರಿಗೆ ಹೊರಟ್ವಿ. ತುಂಬ ಸುಂದರವಾದ ದೃಶ್ಯವನ್ನು ಆವಾಗವಾಗ ನಾವು ನೋಡ್ತಾ ಇದ್ದರೆ ಮನಸ್ಸಿಗೆ ಮುದ ಮತ್ತು ಕಣ್ಣಿಗೆ ತಂಪು ಅಂತ ಅನಿಸುತ್ತೆ ವೀಕ್ಷಕರೇ. ಒಂದು ಚಿಕ್ಕ ವಿಡಿಯೋ ಜೊತೆಗೆ ನಾನು ಕುಕ್ಕಡೇಶ್ವರಿ ಅಮ್ಮನವರ ದರ್ಶನವನ್ನು ನಿಮಗೆ ಮಾಡಿಸಿದ್ದೀನಿ ವೀಕ್ಷಕರೇ. ಆ ತಾಯಿಯ ದರ್ಶನದಿಂದ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಈ ಚಿಕ್ಕ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ವೀಕ್ಷಕರೇ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ನಾನು ಇಚ್ಛಿಸ್ತೇನೆ ವೀಕ್ಷಕರಿಗೆ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರಗಳು.